ವಿವೇಕ, ವಿಚಾರ, ವಿಶ್ಲೇಷಣೆಯೊಂದಿಗೆ ಭಾರತ್ ಒನ್ ಕನ್ನಡ. जय हो महावीरा, जय श्रवण महावीरा. त्रिशलानंद महावीरा, जय श्रवण महावीरा. भक्त पुकारे तुम्हें, हे श्रवण महावीरा. हाथ थामो महावीरा, हे श्रवण महावीरा. राहें हम निहारते हैं, दर्श दिखाओ वीरा. अहिंसा का ज्ञान फिर जगाने आओ महावीरा. जियो जीने दो से जग को तेरा महावीरा. जय हो महावीरा, क्षमा वीर महावीरा. विश्व पुकारे तुम्हें, आओ मेरे महावीरा. जय हो महावीरा, क्षमा वीर. ಸರ್ವರಿಗೂ ನಮಸ್ಕಾರ. ನಾನು ನಾಗೇಶ್ ಸೋಸ್ಲೆ. ಹಿಂಸೆಯ ಇತಿಹಾಸಕ್ಕೆ ಇತಿಶ್ರೀ ಹಾಡಿದಂತಹ ಈ ಜಗತ್ತಿನ ಬಹುಶ್ರೇಷ್ಠ ದಾರ್ಶನಿಕ ಭಗವಾನ್ ಮಹಾವೀರರ ಪುಣ್ಯ ಜಯಂತಿಯ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವು ಚಾಮರಾಜನಗರ ಜಿಲ್ಲೆಯ ಕನಕಗಿರಿ ಶ್ರೀ ಕ್ಷೇತ್ರದಲ್ಲಿದ್ದೇವೆ. ಪರಮ ಪೂಜ್ಯರಾದಂತಹ ಶ್ರೀ ಭುವನಕೀರ್ತಿ ಭಟ್ಟಾರಕ ಸ್ವಾಮೀಜಿರವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಧನ್ಯವಾದಗಳು. ಇವತ್ತಿನ ಒಂದು ದಿನ ನಮ್ಮ ಭಾರತ ವರ್ಷಕ್ಕೆ ಅತ್ಯಂತ ಒಂದು ಪಾವನವಾಗಿರತಕ್ಕಂಥ ದಿನ. ಕಾರಣ ನಾವು ಇವತ್ತು ಈ ಒಂದು ಶಕ ವತ್ಸರದ ಪ್ರಾರಂಭದಲ್ಲಿದ್ದೇವೆ. ಈಗಾಗಲೇ ಚೈತ್ರ ಮಾಸದಿಂದ ನಾವು ಪ್ರಕೃತಿಯ ಆರಂಭವನ್ನು ಮಾಡಿಕೊಂಡಿದ್ದೇವೆ. ಈ ಸಂವತ್ಸರದ ಪ್ರಾರಂಭದಲ್ಲಿ ವಿಶ್ವಕ್ಕೆ ಅಹಿಂಸೆಯ ಸಂದೇಶವನ್ನು ಬೋಧಿಸಿದಂತಹ ಮಹಾನ್ ತ್ಯಾಗಿ, ತಪಸ್ವಿ, ತೀರ್ಥಂಕರ ಭಗವಾನ್ ಮಹಾವೀರ ಸ್ವಾಮಿಯವರು 2662ನೇ ಜಯಂತಿಗೆ ನಾವೀಗ ಪದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಕ್ರಿಸ್ತ ಪೂರ್ವ 5ನೇ ಶತಮಾನಕ್ಕೂ ಹಿಂದೆ ವೈಶಾಲಿ ಕುಂಡ ಗ್ರಾಮ ಅಂತಕ್ಕಂಥ ಭಾರತದ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಜನಪದವಾಗಿರ್ತಕ್ಕಂಥ ವೈಶಾಲಿ ನಗರದಲ್ಲಿ ಅವರು ಜನ್ಮವನ್ನು ಪಡೆದಿದ್ದಾರೆ. ಅಷ್ಟು ದೂರವಾಗಿದ್ದರೂ ಕೂಡ ಕರ್ನಾಟಕಕ್ಕೆ ಅವರ ನಿಕಟವಾಗಿರತಕ್ಕಂಥ ಸಂಬಂಧ ಕನ್ನಡಿಗರೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ವಿಷಯವಾಗಿರ್ತದೆ. ಕಾರಣ ಅಂತ ಹೇಳಿದ್ರೆ, ಕರ್ನಾಟಕ ವಿಶಾಲವಾಗಿದ್ದರೂ ಕೂಡ ಇಲ್ಲಿಯ ಭಾಷೆ ಮತ್ತು ಜನರ ಬದುಕು ಒಂದೇ ರೀತಿಯಾಗಿರ್ತಕ್ಕಂಥದ್ದು. ಸಾಮಾನ್ಯತಃ ಕಾವೇರಿಯಿಂದ ಗೋದಾವರಿವರೆಗೆ ಕನ್ನಡ ಇತ್ತು ಅಂತ ಹೇಳ್ತಾರೆ. ಆದರೆ ಅದರ ವ್ಯಾಪ್ತಿಯನ್ನು ನೋಡಿದಾಗ ನಾವೀಗ ಕೂತ್ಕೊಂಡಿರ್ತಕ್ಕಂಥ ಸ್ಥಳ ಪುನ್ನಾಟ ದೇಶ ಅಂತ. ಇದರ ಹೆಸರೇ ಹೇಳುವಾಗಿ ಶುದ್ಧ ಕನ್ನಡದಲ್ಲಿ ಇದು ಹೊನ್ನಿನ ನಾಡು ಅಂತ ಹೇಳಿದ್ದಾರೆ. ಕರ್ನಾಟ ಈ ದಿವ್ಯ ಸಂದೇಶಗಳನ್ನು ಕೇಳ್ತಕ್ಕಂಥದ್ದು ಮತ್ತು ಪ್ರಕೃತಿಯ ಮಾತನ್ನು ಆಲಿಸ್ತಕ್ಕಂಥದ್ದು, ಕರ್ಣಕ್ಕೆ ಪ್ರಿಯವಾಗಿರ್ತಕ್ಕಂಥದ್ದು. ಅದು ನಮ್ಮ ಮಲೆನಾಡಿನ ಪ್ರದೇಶ, ಬನವಾಸಿ ಅಂತ ಹೇಳ್ಬೋದು. ಬನವಾಸಿ ಹೆಸರು ಹೇಳುವಾಗ ಅದು ನಾಗರಿಕ ಜೀವನ ಇತ್ತಲ್ಲಿ. ಅಷ್ಟು ಸಮೃದ್ಧವಾಗಿರ್ತಕ್ಕಂಥ ಜನರ ಬದುಕು ಮತ್ತು ಜನರ ಜೀವನ ಬನವಾಸಿ ನಗರದಲ್ಲಿತ್ತು. ಹೆಸರು ಹೇಳುವ ರೀತಿಯಲ್ಲಿ ವನವಾಸವಾಯಿತು. ಎಲ್ಲರಿಗೂ ಕೂಡ ವನವಾಸ ಅಂತಕ್ಕಂಥದ್ದು ಜೀವನದ ಉತ್ತರಾರ್ಧವಾಗಿರ್ತಕ್ಕಂಥ ಬದುಕಿಗೆ ಯೋಗ್ಯವಾಗಿರ್ತಕ್ಕಂಥದ್ದು. ಬನವಾಸಿ ನಗರ ಬನವಾಸವಾಯಿತು. ಸಾಧು ಸಂತರಿಗೆ ಶ್ರೇಷ್ಠವಾಗಿರ್ತಕ್ಕಂಥ ತಪೋಭೂಮಿ ಆಯಿತು. ಪ್ರಕೃತಿಯ ಜೊತೆಗೆ ಪ್ರಕೃತಿಯ ಕೂಗನ್ನು ಆಲಿಸ್ತಕ್ಕಂತಹ ಹೃದಯವಂತಿಕೆ ಅಲ್ಲಿ ಜನಸಾಮಾನ್ಯರಿಗೆ ಪ್ರಾಪ್ತಿವಾಗಿರ್ತು. ಹಾಗಾಗಿ ಇದು ಪ್ರಕೃತಿದತ್ತವಾಗಿರ್ತಕ್ಕಂಥ ನಾಡು, ಕರುಣೆಯ ನಾಡು ಕರ್ನಾಟಕ. ಇದು ಶ್ರೀ ಕ್ಷೇತ್ರ ಚಾಮರಾಜನಗರಕ್ಕೆ ಜೈನ ಧರ್ಮದ ಐತಿಹಾಸಿಕ ಧಾರ್ಮಿಕ ಸಂಪರ್ಕಗಳ ಐತಿಹ್ಯ ಏನಿದೆ ಸ್ವಾಮೀಜಿ? ಐತಿಹ್ಯ ಅಂತ ಹೇಳಿದಾಗ ನಮಗೆ ಕನ್ನಡದ ಮಾತುಗಳು, ಕನ್ನಡದ ಭಾಷೆ, ಸಾಹಿತ್ಯ
ಇದೆಲ್ಲ ವಿಪುಲವಾಗಿರ್ತಕ್ಕಂಥದ್ದಕ್ಕೆ ಕರ್ನಾಟಕದ ಉದ್ದ ಅಗಲ ಯಾವ ಅಂಚನ್ನೂ ಕೂಡ ಬಿಡದೆ ಕನ್ನಡದ ಧ್ವನಿ ಇದೆ. ಆದ್ದರಿಂದ ಇದು ಇಂಪಾಗಿರ್ತಕ್ಕಂಥ ಮಾತು ಅಂತಕ್ಕಂತ ಹೇಳೋದು. ಮತ್ತೆ ಕರ್ನಾಟಕ ಭೂಮಿ ಅಂತ ಹೇಳಿದ್ರೆ ಸುಗಂಧವಾಗಿರ್ತಕ್ಕಂಥ ಭೂಮಿ ಅಂತ ಹೇಳಿದ್ರೆ ಇದು ಸುವರ್ಣಕ್ಕೆ ಸುಗಂಧ ಬಂದಂತೆ ಹೇಳಾಗುತ್ತದೆ. ಕಾರಣ ಈ ಕರ್ನಾಟಕದ ನಾವು ಕೂತ್ಕೊಂಡಿರ್ತಕ್ಕಂಥ ಈ ಸ್ಥಳ ಇದು ಪುನ್ನಾಟ ದೇಶ ಅಂತ ಹೇಳಿ ಬಂತು. ಇದರಿಂದ ಮುಂದೆ ವಯನಾಟ ದೇಶ ಆಗ್ತದೆ. ಇದಕ್ಕೆ ಈ ಕಡೆಗೆ ನೋಡಿದಾಗ ಬನವಾಸಿಯ ಪ್ರದೇಶದಿಂದ ಮಹಾರಾಷ್ಟ್ರದ ಅನೇಕ ಭಾಗದವರೆಗೂ ಕೂಡ ಕರ್ನಾಟಕ ದೇಶವಾಗಿರ್ತಕ್ಕಂಥದ್ದಾಗಿದೆ. ಕರುಣೆಯ ನಾಡು ಅಂತಕ್ಕಂಥದ್ದೇ ಸರಿಯಾಗಿರ್ತಕ್ಕಂಥದ್ದು ಅರ್ಥ. ಆ ಕಾರಣದಿಂದ ಇಲ್ಲಿಯ ಜನರವನ್ನ ಸಮೀಪಿಸಿಕೊಳ್ಳೋದಕ್ಕೆ ಭಾರತದ ಮೇಲ್ಭಾಗದಿಂದ ಇಲ್ಲಿ ಪಾದಗಳು ಇರತಕ್ಕಂಥ ಸ್ಥಳ ಕರ್ನಾಟಕಕ್ಕೆ ಭಾರತದ ಪಾದ ಇದು ಸ್ಥಳ ಪುಣ್ಯಪಾದ ಇರತಕ್ಕಂಥದ್ದು. ಇದು ಸ್ವರ್ಣಭೂಮಿ. ಸುವರ್ಣಭೂಮಿ ನಾವು ಇವತ್ತು ಸುವರ್ಣ ಕರ್ನಾಟಕ ಅಂತ ಹೇಳ್ತಿದ್ವಲ್ಲ, ಅವತ್ತು ನಮ್ಮ ದೇಶದ ಪಾದ ಇರ್ತಕ್ಕಂಥದ್ದು ಚರಣಗಳು ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಹಾಗಾಗಿ ಇದನ್ನ ಪುನ್ನಾಟ ದೇಶ, ಹೊನ್ನಿನ ನಾಡು ಅಂತಕ್ಕಂಥದ್ದು ಹೇಳಿದ್ದಾರೆ. ಮತ್ತೆ ಅದಕ್ಕೆ ಸರಿಯಾಗಿ ಇಲ್ಲಿ ಪ್ರಾಕೃತಿಕವಾಗಿ ಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಗಾಳಿ, ಬೆಳಕು, ನೀರು, ಅದರ ಜೊತೆಗೆ ಶ್ರೀಗಂಧವು ಕೂಡ ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಮೊದಲೇ ಸ್ವರ್ಣಭೂಮಿ, ಅದರಲ್ಲಿ ಸುಗಂಧ ಅಂತ ಹೇಳಿದ್ರೆ ಶ್ರೀಗಂಧ ಸೇರಿದಾಗ ಕರ್ನಾಟಕದ ಪವಿತ್ರತೆ, ಕರ್ನಾಟಕದ ಗೌರವ, ಕರ್ನಾಟಕ ಭಾಷೆ ಇದು ಲೋಕೋತ್ತರವಾಗಿ ಬೆಳೆದಿರ್ತಕ್ಕಂತಹ ಪ್ರದೇಶವಾಗಿತ್ತು. ಹಾಗಾಗಿ ದೇವತೆಗಳಿಗೂ ಕೂಡ ಪ್ರಿಯವಾಗಿರ್ತಕ್ಕಂಥದ್ದು. ನಾವು ನೋಡ್ತಾ ಇದ್ದೀವಿ ಅಶೋಕರ ಹೆಸರು ದೇವಾನಾಂಪ್ರಿಯ ಅಂತಕ್ಕಂಥ ಸಿಗ್ತಕ್ಕಂಥದ್ದಕ್ಕೆ ಸ್ಪಷ್ಟತೆಯಾದಂತ ಧ್ವನಿ ಸಿಕ್ಕಿರ್ತಕ್ಕಂಥದ್ದು ಕರ್ನಾಟಕದ ಭೂಮಿಯಲ್ಲಿ. ಅದರಿಂದವಾಗಿ ಇಲ್ಲಿ ಮಣ್ಣು ಮಾತಾಡಿತು ಅಂತ ಹೇಳಿ. ಹಾಗಾಗಿ ಈ ಪ್ರದೇಶಕ್ಕೆ ಮಹಾವೀರಿಗೂ ಕೂಡ ಇಚ್ಛೆ ಆಯ್ತು. ಇಲ್ಲಿಯ ಜನರನ್ನ ಭವ್ಯ ಜೀವರುಗಳು ಅಂತ ಹೇಳಿದ್ದಾರೆ, ಭವ್ಯಾತ್ಮರುಗಳು ಅಂತ ಹೇಳಿದ್ರು. ಭವ್ಯರು ಅಂತ ಹೇಳಿದ್ರೆ ಮೋಕ್ಷ ಸನ್ನಿಹಿತ ಯಾರಿಗಿದೆ ಅವರನ್ನ ಭವ್ಯರು ಅಥವಾ ಭವ್ಯಾತ್ಮರುಗಳು, ಭವ್ಯ ಜೀವಿಗಳು ಅಂತ ಹೇಳಿದ್ರು. ಅಂತಹ ಪುಣ್ಯ ಜೀವಿಗಳು ಇಲ್ಲಿ ಇರ್ತಿದ್ದರಿಂದವಾಗಿ ಅವರ ಒಂದು ತಪಸ್ಸಿನ ಸಾಧನೆಯ ನಂತರ ಅವರು ಸುಮಾರು 30 ವರ್ಷ ತಪಸ್ಸನ್ನು ಮಾಡಿದ್ರು. ಯಾವ ಜನರ ಆಶ್ರಯವಿಲ್ಲದೆ ಪ್ರಕೃತಿಯೇ ಅವರನ್ನ ಆಶ್ರಯಿಸಿಕೊಂಡಿರ್ತಕ್ಕಂಥ ರೀತಿಯಲ್ಲಿ ಅವರು ಯಾರ ಆಶ್ರಯ ಇಲ್ಲದೆ ಸ್ವಾವಲಂಬಿಗಳಾಗಿ, ಅದಕ್ಕೆ ನಮ್ಮಲ್ಲಿ ಆತ್ಮ ಅನುಶಾಸನ ಅಂತ ಹೇಳ್ತಾರೆ. ಅದನ್ನ ಇವತ್ತಿನ ರೂಪದಲ್ಲಿ ನಾವು ಆತ್ಮನಿರ್ಭರ ಅಂತ ಕರ್ಕೊಳ್ತಾ ಇದ್ದೀವಿ. ಇದನ್ನ 2500 ವರ್ಷಗಳ ಹಿಂದೆ ಈ ನಮ್ಮ ಭಾರತ ದೇಶದ ಪರಿಚಯ ಒಬ್ಬ ವ್ಯಕ್ತಿಯಲ್ಲಿ ವ್ಯಕ್ತಿತ್ವ ರೂಪವಾಗಿ ವಿಶ್ವವ್ಯಾಪಿಯಾಗಿರ್ತಕ್ಕಂಥದಕ್ಕೆ ಕರ್ನಾಟಕದ ಭೂಮಿ ಆಯ್ತು. ಅವರು ಅಲ್ಲಿ ಕೈವಲ್ಯ ಪ್ರಾಪ್ತಿಯನ್ನು ಪಡ್ಕೊಂಡ್ರು. ಮೊದಲು ಉಪದೇಶವನ್ನ ರಾಜಗೃಹ ಅಂತಕ್ಕಂಥ ಸ್ಥಳ, ಆದ್ರೆ ನಗರವಲ್ಲ ಅದು. ನಗರ ಹೊರವಲಯದಲ್ಲಿರ್ತಕ್ಕಂಥ ವಿಪುಲಾಚಲ ಅಂತಕ್ಕಂಥ ಬೆಟ್ಟದಲ್ಲಿ ಅವರು ಮೊದಲಿಗೆ ಧರ್ಮೋಪದೇಶವನ್ನು ಮಾಡ್ತಾರೆ. ಆ ನಂತರ ಅವರು ವಿಹಾರ ಮಾಡ್ಕೊಳ್ತಾ ಎಲ್ಲಿಯ ಈ ಕರ್ನಾಟಕ ಅಥವಾ ಭಾರತದ ಭೂಮಿ ಇದೆ ಅದರ ಉದ್ದಗಲವೆಲ್ಲವನ್ನು ವ್ಯಾಪಿಸುವಂತೆ ಅವರು ಪಾದವಿಹಾರವನ್ನು ಮಾಡಿದ್ರು. ಕರ್ನಾಟಕ ಕೂಡ ಅವ್ರ ಪದವಿಹಾರವಾಯಿತು. ಕರ್ನಾಟಕದ ಚರಿತ್ರೆಗಳಲ್ಲಿ ಮಹಾವೀರ ತೀರ್ಥಂಕರನ ಒಂದು ವಿಹಾರ ಕ್ಷೇತ್ರವಾಗಿ ಕರ್ನಾಟಕವನ್ನು ಗುರುತಿಸಿದ್ರು. ಇದನ್ನ ಅವತ್ತಿನ ದಿವಸ ಹೇಮಾಂಗ ದೇಶ ಅಂತ ಹೇಳಿ ಗ್ರಂಥಕಾರರು ಹೇಳಿದ್ರು. ಕನ್ನಡದ ಕವಿಗಳು ಇದನ್ನೇ ಪುನ್ನಾಟ ದೇಶ ಅಂತ ಹೇಳಿದ್ರು. ಅದು ನಮ್ಮ ಮೈಸೂರು ಪ್ರದೇಶದಲ್ಲಿರ್ತಕ್ಕಂಥ ಈ ಸ್ಥಳ. ಅದಕ್ಕೆ ಸಾಕ್ಷಿಯಾಗಿ ಇವತ್ತಿಗೂ ಕೂಡ ಕನಕಗಿರಿ ಅಂತಕ್ಕಂಥ ಕ್ಷೇತ್ರವಿದೆ. ಇದು ಒಂದು ಅವತ್ತಿನ ಸಮಯದಲ್ಲಿ ಪಂಪನ ಕಾಲದವರೆಗೂ ಕೂಡ ಕನಕಗಿರಿ, ಕನಕತೀರ್ಥ, ಕನಕಾಚಲ ಅಂತಕ್ಕಂಥ ಎತ್ತರದ ಪ್ರದೇಶಗಳನ್ನ ಹೆಸರಿಸ್ಕೊಳ್ತಕ್ಕಂಥದ್ದು ಎಲ್ಲರಿಗೂ ಹೆಮ್ಮೆಯ ವಿಷಯವಾಯಿತು. ಪಂಪ ಕವಿ ದಾಖಲೆ ಮಾಡಿದ ಪ್ರಕಾರವಾಗಿ ಕರ್ನಾಟಕದಲ್ಲಿ 200 ಕನಕಗಿರಿಗಳು ಇದ್ವು ಅಂತ ಹೇಳ್ತಾರೆ. ರಾಜ್ಯದ ಕರ್ನಾಟಕದಲ್ಲಿ ಇವತ್ತು ಹಂಪೆ ನೋಡ್ಬೇಕಾದ್ರೆ ಕಾಲ್ ಬೇಕು, ಕನಕಗಿರಿಯನ್ನು ನೋಡೋದಕ್ಕೆ ಕಣ್ಣು ಬೇಕು ಅಂತಕ್ಕಂಥದ್ದು ಇದೆ. ಹಾಗೆ
ನಮ್ಮ ಹೃದಯದಲ್ಲಿ ಕನಕಗಿರಿಗೆ ಸ್ಥಾನ ಬೇಕು ಅಂತ ಆದರೆ ಮಹಾವೀರ ಬಂದು ಕರ್ನಾಟಕದ ಈ ಹೇಮಾಂಗ ದೇಶ ಅಂತಕ್ಕಂಥ ಇವತ್ತಿನ ಕನಕಗಿರಿ ಎಲ್ಲ ಸಾಹಿತ್ಯಕ್ಕೆ, ಜನರಿಗೆ, ಬದುಕಿಗೆ ಈ ಕರ್ನಾಟಕ ಪ್ರದೇಶದಿಂದ ವಿಶ್ವಕ್ಕೆ ಅವರ ಅಹಿಂಸೆಯ ಸಂದೇಶ. ಮೊಟ್ಟ ಮೊದಲಿಗೆ ನೀನು ಬದುಕುವಾಗ ಇನ್ನೊಬ್ಬರಿಗೆ ಬದುಕಕ್ಕೆ ತೊಂದರೆ ಆಗಬಾರದು, ಅದಕ್ಕೆ ಬದುಕಲು ಬಿಡು, ಜೀವಿಸಲು ಬಿಡು ಅಂತಕ್ಕಂಥದ್ದು ಪರಸ್ಪರ ಉಪಗ್ರಹವು ಜೀವಾನಾಂ ಅಂತಕ್ಕಂಥ ಅವರ ಸಂದೇಶ ಇವತ್ತು ಎಲ್ಲರಿಗೂ ಕೂಡ ಅಲ್ಲಿ ಧರ್ಮ ಅಂತಕ್ಕಂಥದ್ದು ಇಲ್ಲ, ಜಾತಿ ಅಂತಕ್ಕಂಥದ್ದಿಲ್ಲ, ಪಂಗಡ ಅಂತಕ್ಕಂಥದ್ದಿಲ್ಲ, ದೇಶ ಭಾಷೆ ಅಂತಕ್ಕಂಥದ್ದು ಇಲ್ಲ. ಇದು ಎಲ್ಲ ಯಾವ ದಿಕ್ಕಿನಲ್ಲೂ ನೋಡಿದ್ರೂ ಕೂಡ ಮಹಾವೀರ ಎಲ್ಲರಿಗೂ ಕೂಡ ಅವನ ಸಂದೇಶ ಸ್ವೀಕರಿಸುವಂತಹ, ಆಚರಿಸುವಂತಹ, ಅವರೆಲ್ಲರಿಗೂ ಕೂಡ ಸಮಾಧಾನ ಸಿಗತಕ್ಕಂಥ, ವೈಮನಸ್ಸಿಯಲ್ಲಿರತಕ್ಕಂತಹ ಒಂದೇ ಒಂದು ರೂಪ ಅಂತ ಹೇಳಿದ್ರೆ ದಿಗಂಬರತ್ವ. ಯಾವ ದಿಕ್ಕಿಗೆ ತಿರುಗಿದ್ರು ಕೂಡ ಒಂದೇ ರೂಪ. ಹೌದು. ಈ ದಿಕ್ಕು ನನ್ನದು ಅಂತ ಹೇಳಕ್ಕೆ ಅವರಿಗೆ ದಿಕ್ಕೇ ಇಲ್ಲ. ಅದಕ್ಕೋಸ್ಕರವಾಗಿ ದಿಗಂಬರನಾದ ಅಂತ ಹೇಳ್ತಾರೆ. ಅದು ಕೂಡ ಅವರ ಚರಿತ್ರೆ, ಅವರ ಜೀವನ ಇವತ್ತು ಬಹಳ ವಿಶ್ವವ್ಯಾಪಿ ಆಗೋದಕ್ಕೆ ಕಾರಣ ಅಂತ ಹೇಳಿದ್ರೆ ಸರಳತೆ. ಆ ಸರಳತೆಯಲ್ಲಿ ಸಮಾನತೆ ಇದೆ. ಎಷ್ಟು ನಾವು ಸರಳತೆಯನ್ನು ಬಿಡ್ತಾ ಹೋಗ್ತೀವಿ, ಕಠಿಣತೆ ಆಗ್ತಾ ಹೋಗ್ತದೆ ಜೀವನಕ್ಕೆ. ಅಂತಹ ಸರಳವಾಗಿರ್ತಕ್ಕಂತಹ ಪ್ರಕೃತಿಗೆ ಹೊಂದಿಕೊಳ್ಳುವಂತಹ ಜೀವನವಾಯಿತು. ಹಾಗಾಗಿ ಮಹಾವೀರರು ದಿಗಂಬರಾರರಿಂದವಾಗಿ ಯಾವ ದಿಕ್ಕು ಅಂತಲ್ಲ, ಎಲ್ಲ ದಿಕ್ಕುಗಳು ಕೂಡ ಮಹಾವೀರ ಆದರು. ಇಲ್ಲಿ ಚಾಮರಾಜನಗರದಂತಹ ಗಡಿ ಪ್ರದೇಶ ಈಗಾಗಲೇ ಅಂದ್ಕೊಂಡಂಗೆ ಕರ್ನಾಟಕದ ತಾಯಿ ಭುವನೇಶ್ವರಿಯ ಪುಣ್ಯಪಾದವೂ ಹೌದು ರಾಜ್ಯದ ವ್ಯಾಪ್ತಿಯಲ್ಲಿ ಗಮನಿಸಿದಾಗ. ಇಲ್ಲಿ ಈ ಕನಕಗಿರಿಯ ಪವಿತ್ರ ಕ್ಷೇತ್ರಕ್ಕೆ ಅಹಿಂಸೆಯನ್ನ ವಿಸ್ತಾರ ಮಾಡೋದಕ್ಕೆ ತಮ್ಮ ಇಲ್ಲಿ ಈ ಕ್ಷೇತ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು, ಧಾರ್ಮಿಕ ಸಹಿತ, ಧಾರ್ಮಿಕವಲ್ಲದೆ ಇತರೆ ಕಾರ್ಯಕ್ರಮಗಳು, ಅಂದರೆ ಜನಸಾಮಾನ್ಯರು ಸರಳವಾಗಿ ಆಚರಣೆ ಮಾಡಿಕೊಂಡು ಪೂಜ್ಯ ಮಹಾವೀರರ ಹಾದಿಯಲ್ಲಿ ಸನ್ನಡತೆಯನ್ನು ರೂಢಿಸ್ಕೊಂಡು ಮುನ್ನಡೆಯೋದಕ್ಕೆ ಬೇಕಾದಂತಹ ಪ್ರೇರಣಾತ್ಮಕ ಕಾರ್ಯಕ್ರಮಗಳು ಇಲ್ಲಿಂದ ಹೇಗೆ ಅವರಿಗೆ ತಲುಪುತ್ತವೆ? ಇವತ್ತು ಯಾವುದೇ ಒಂದು ತೀರ್ಥ ಸ್ಥಳ ಇರ್ಬೋದು, ಯಾತ್ರಾ ಸ್ಥಳ ಇರ್ಬೋದು, ಕರ್ನಾಟಕದ ಯಾವುದೇ ಒಂದು ಪುಣ್ಯಭೂಮಿ ಆಗಿರ್ಬೋದು, ನಾವು ಇವತ್ತು ಬೆಳೆಸೋದಕ್ಕಿಂತ ಉಳಿಸ್ಕೊಳ್ತಕ್ಕಂಥದ್ದು ಮುಖ್ಯ, ಬಹಳ ದೊಡ್ಡದ ಕೆಲಸ ಆಗಿದೆ ಅಂತ ಹೇಳೋದು ನಮ್ಮ ಕರ್ತವ್ಯ ಅಂತಲೂ ಕೂಡ ಹೇಳ್ತಕ್ಕಂಥದ್ದು. ನಮ್ಮ ಚರಿತ್ರೆಗಳು, ಶಾಸನಗಳು, ಇತಿಹಾಸಗಳು ಇವೇ ಹೇಳ್ತವೆ. ದಾನಾತ್ ಸ್ವರ್ಗಂ ಆಪ್ನೋತಿ, ದಾನ ಕೊಡೋದ್ರಿಂದ ನಿನಗೆ ಸ್ವರ್ಗ ಸಿಗ್ಬೋದು. ಪಾಲನಾದ ಅಚ್ಯುತಂ ಪದಂ, ಸ್ವರ್ಗದಕ್ಕಿಂತನೂ ಕೂಡ ಮತ್ತೊಂದು ಮಿಗಿಲಾಗಿರ್ತಕ್ಕಂಥದ್ದು ಇದೆ, ಅದು ಅಚ್ಯುತ ಪದ, ಮುಕ್ತಿ. ಅದು ಬೇಕು ಅಂತ ಅದರ ಪಾಲನೆ ಮಾಡಬೇಕು ಅಂತ. ನಾವೆಲ್ಲ ಇಲ್ಲಿ ಬಂದಿರೋ ಉದ್ದೇಶದಲ್ಲಿ ಏನು ಅಂತ ಹೇಳಿದ್ರೆ, ಇದು ಒಂದು ಕ್ಷೇತ್ರ, ಇದಕ್ಕೆ ಐತಿಹ್ಯವಿದೆ, ಮತ್ತೆ ಇತಿಹಾಸ ಸಾಕ್ಷಿ ಇದೆ, ಚರಿತ್ರೆಗಳಿದ್ದಾವೆ, ಮಹಾಪುರುಷರುಗಳು ಬಂದಿರತಕ್ಕಂಥದ್ದಿದೆ, ಅವರು ಮಾಡಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿದ್ದಾವೆ, ಸಾಹಿತ್ಯಿಕ ರೂಪದಲ್ಲಿದ್ದಾವೆ. ಹಾಗೆ ನೋಡಕ್ ಹೋದ್ರೆ ಇದು ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಪ್ರಾಕೃತಿಕವಾಗಿ, ಭೌಗೋಳಿಕವಾಗಿ ಇದು ನಮ್ಮ ಕರ್ನಾಟಕದ ಒಂದು ಪುಟ್ಟ ರೂಪ, ಪರಿಪೂರ್ಣವಾಗಿರ್ತಕ್ಕಂಥ ಸ್ವರೂಪ ಒಟ್ಟಂದ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ನಾವು ಗಡಿಲಿದ್ದೀವಿ ಅಂತೇಳಿ ಕೊನೆಯಿಲ್ಲ ಅಂತ ಅಲ್ಲ, ಈ ಗಡಿಯಿಂದನೇ ನಮ್ಮ ನಕ್ಷೆ ಭೂಪಟ ಸಿದ್ಧವಾಗಿರೋದು. ಹಾಗಾಗಿ ಇಲ್ಲಿ ಏನ್ ಬಂದ್ರೆ 2500 ವರ್ಷದ ಹಿಂದೆ ಮಹಾವೀರ ತೀರ್ಥಂಕರ ಇಲ್ಲಿಗೆ ವಿಹಾರ ಮಾಡಿದ್ರು. ಅವರ ಜೊತೆಗೆ ವಿಶಾಲವಾಗಿರ್ತಕ್ಕಂಥ ಪ್ರಬುದ್ಧ ವ್ಯಕ್ತಿಗಳು ಭಾರತದ ಎಲ್ಲ ಕಡೆಯಿಂದ ಬಂದರು. ಆಗ ವಿಶಾಲವಾಗಿರ್ತಕ್ಕಂಥ ಕರ್ನಾಟಕ ಒಂದು ಕಡೆಗೆ ಸೇರಿರ್ತಕ್ಕಂಥ ಸ್ಥಳ ಚಾಮರಾಜನಗರ ಜಿಲ್ಲೆ ಅಥವಾ ಕಾವೇರಿ ತಟ ಪ್ರದೇಶ. ಇಲ್ಲಿ ಸೇರಿದಾಗ ಈ ಹಿಂದೆ 2500 ವರ್ಷದಲ್ಲಿ ಯಾವ್ಯಾವ ಪುಣ್ಯ ಪುರುಷರು, ಮಹಾಪುರುಷರು, ಸಾಧಕರು ರಾಷ್ಟ್ರ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಈ ಮಣ್ಣು, ಭೂಮಿ ಮತ್ತೆ ಜಲ, ಭಾಷೆ ಎಂದು ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಅದನ್ನು ನಾವು ಇವತ್ತು ಯಾವ ರೀತಿ ಅವರು ನಮ್ಮವ್ರಿಗೆ ತಂದು ಕೊಟ್ಟಿದ್ದಾರೆ,
ಈ ಒಂದು ಮಹಾನಿಧಿಯನ್ನು ನಾವು ಜೋಪಾನ ಮಾಡಿಕೊಂಡು ಹೌದು. ಎಲ್ಲರಿಗೂ ಇದರಿಂದ ಲಾಭ ಸಿಗಬೇಕು, ಅನುಕೂಲ ಆಗಬೇಕು, ಅದರ ಸಂರಕ್ಷಣೆ ಮಾಡತಕ್ಕಂಥದ್ದು ನಮ್ಮ ಮೊದಲನೇ ಕರ್ತವ್ಯ ಆಗಿ ಇಲ್ಲಿ ಬಂದ್ವಿ. ಆ ಸಂರಕ್ಷಣೆಯಿಂದಾಗಿ ಏನಾಯಿತು ಅಂತ ಹೇಳಿದ್ರೆ ಇಲ್ಲಿ ಸುರಕ್ಷಿತವಾಗಿದ್ದರಿಂದನೇ ಅವರ ಜೀವನ ನಮ್ಮ ಮುಂದಿಗೆ ಇವತ್ತು ಸಿಗ್ತಾ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಇವತ್ತು ಕರ್ನಾಟಕದ ಎಲ್ಲ ಪುಸ್ತಕಾಲಯಗಳಲ್ಲಿ ನೋಡ್ತೀವಿ, ವಿಶ್ವವಿದ್ಯಾಲಯಗಳು ನೋಡ್ತೀವಿ, ವಿದ್ಯಾರ್ಥಿಗಳಲ್ಲಿ ನೋಡ್ತೀವಿ, ಅಧ್ಯಾಪಕರಲ್ಲಿ ನೋಡ್ತಿದ್ದೀವಿ, ಮತ್ತೆ ದೇಶ ವಿದೇಶದ ಜನರಲ್ಲಿ ಇಲ್ಲಿಯ ಒಂದೊಂದು ಚಿತ್ರಣಗಳು ಕೂಡ ಆಕರ್ಷಣೆ ಮಾಡ್ತಕ್ಕಂಥ ಇದ್ದಾವೆ, ಜೀವನವನ್ನು ರೂಪಿಸ್ಕೊಳ್ತಕ್ಕಂಥದ್ದಾವೆ. ಇಲ್ಲಿ ಒಂದು ಆಯುರ್ವೇದದ ಒಬ್ಬ ವೈದ್ಯರು ಇದ್ರು ಅಂತ ಹೇಳಿ ಒಂದು ಶಾಸನ ಹೇಳ್ತದೆ. ಆಂಧ್ರ ಪ್ರದೇಶದ ವಿಶ್ವವಿದ್ಯಾಲಯದವರು ಇಲ್ಲಿಗೆ ಬರ್ತಾರೆ. ಪುರಾತನವಾಗಿರ್ತಕ್ಕಂಥ ಶಾಸನಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ವೈದ್ಯ ಪದ್ಧತಿ, ವೈದ್ಯರು ಉಲ್ಲೇಖ ಇಲ್ಲಿ ಇದೆ, ಇಲ್ಲಿ ಒಂದು ಶಾಸನದಲ್ಲಿದೆ. ಆದ್ದರಿಂದವಾಗಿ ಈ ಒಂದು ಪ್ರಾಚೀನತೆ ನಮಗೆ ಬೇಕು, ಸಾಕ್ಷಿ ಬೇಕು, ಅದರ ದಾಖಲೆಗಳು ಬೇಕು ಅಂತ ಹೇಳಿದಾಗ ಇಲ್ಲಿಗೆ ಭಿಷಗ್ ವೈದ್ಯೋ ವಿರಾಜತೆ ಅಂತ ಹೇಳ್ತಾರೆ. ಮಹಾ ವೈದ್ಯರು ಇಲ್ಲಿ ಇದ್ರು ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಕೊಡುಗೆಯಾಗಿ ಮಹಾವೀರನ ಪರಂಪರೆಯಲ್ಲಿ ಬಂದಿರತಕ್ಕಂಥ ಆಚಾರ್ಯ ಪೂಜ್ಯಪಾದ ಮಹರ್ಷಿಗಳು ಅಂತ ಹೇಳಿ ನಮ್ಮ ಕೊಳ್ಳೆಗಾಲದಲ್ಲಿ ಜನ್ಮ, ಹೌದು, ಭಾರತವೆಲ್ಲ ವಿಹಾರ ಮಾಡಿದ್ರು, ಭಾರತದ ಎಲ್ಲ ಭಾಷೆಗಳನ್ನು ಅಧ್ಯಯನ ಮಾಡಿದ್ರು, ಕರ್ನಾಟಕದಲ್ಲಿ ಅವರ ಕೊಡುಗೆಗಳನ್ನು ಬರೆದಿಟ್ರು ಇಲ್ಲಿ. ಹಾಗಾಗಿ ಇಲ್ಲಿ ವೈದ್ಯ ಪದ್ಧತಿ ಇತ್ತು, ವೈದ್ಯಸಾರ ಅಂತೇಳಿ, ಪೂಜ್ಯಪಾದನ ವೈದ್ಯಸಾರ, ಪೂಜ್ಯಪಾದರ ಜೈನೇಂದ್ರ ವ್ಯಾಕರಣ, ಆಮೇಲೆ ಪೂಜ್ಯಪಾದರ ಸಮಾಧಿ ತಂತ್ರ ಅಂತಕ್ಕಂಥ ಆತ್ಮ ಸಾಧನೆ ಮಾಡ್ತಕ್ಕಂತಹ ಒಂದು ಧರ್ಮ ರಹಸ್ಯದ ಗ್ರಂಥ ಕೃತಿ ಕರ್ನಾಟಕದ ಕೊಡುಗೆಗಳಾಗಿದೆ. ಅಂತಹ ಕೃತಿಯನ್ನು ಇಲ್ಲಿ ಕೊಟ್ಟಿದ್ದರಿಂದವಾಗಿ ಇದು ಅನೇಕ ನಮ್ಮ ದೇಶದ ವಿಶ್ವವಿದ್ಯಾಲಯಗಳು ಇದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಅನೇಕ ಅಂತಹ ಸಂಗೋಷ್ಠಿಗಳು ಇಲ್ಲ. ಇಲ್ಲಿಗೆ ಪ್ರತಿ ವರ್ಷ ಇಲ್ಲಿ ಅನೇಕ ಸಂಗೋಷ್ಠಿಗಳು ಆಗ್ತಿದ್ದಾರೆ. ಎಲ್ಲ ವಿಶ್ವವಿದ್ಯಾಲಯ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿ ಕ್ಯಾಂಪ್ಗಳನ್ನ, ಶಿಬಿರಗಳನ್ನು ಮಾಡ್ತಾರೆ. ಜೊತೆಗೆ ಆಯುರ್ವೇದ ಅಥವಾ ಈ ಆಯುರ್ವೇದ ಔಷಧಗಳ ಗಿಡಮೂಲಿಕೆಗಳ ಸಂಶೋಧನೆಗಳು ಅದು ಕೂಡ ಇಲ್ಲಿ ಆಗ್ತಕ್ಕಂಥದ್ದಿದೆ. ಅಂತ ತರಬೇತಿ ಶಿಬಿರಗಳು ಕೂಡ ಇಲ್ಲಿ ಆಗಿದ್ದಾವೆ. ಇದರ ಜೊತೆಗೆ ಈ ಪ್ರದೇಶದಲ್ಲಿ ನಾವೇನು ಹಳೆಯ ಕರ್ನಾಟಕ ಅಥವಾ ಮೈಸೂರಿನ ಹಳೆಯ ಮೈಸೂರು ಅಂತ ಹೇಳ್ತೀವಿ, ಅದು ಇದು ನಮ್ಮ ಈ ಪ್ರದೇಶ 2000 ದೇವಾಲಯಗಳು ಈ ಪ್ರದೇಶ, ಕಾವೇರಿ ಈ 2 ಪ್ರದೇಶದಲ್ಲಿ ಹೊಂದಿರತಕ್ಕಂಥದ್ದು. ಇದು ಕರ್ನಾಟಕ ಒಂದು ಸಂಸ್ಕೃತಿಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಇದೆ. ವಿಶ್ವವಿದ್ಯಾಲಯದಲ್ಲಿ ಹೇಗೆ ವಿದ್ಯಾರ್ಥಿಗಳು ತಯಾರಾಗಿ ಜಗತ್ತಿಗೆ ತಮ್ಮದೇ ಆಗಿರ್ತಕ್ಕಂಥ ಗಣಿತ, ಖಗೋಳ, ಭೂಗೋಳ, ವಿದ್ಯೆ, ಸಾಹಿತ್ಯಗಳನ್ನು ಕೊಡ್ತಾರೆ, ಒಂದು ದೇವಾಲಯ, ಒಂದು ವಿಶ್ವವಿದ್ಯಾಲಯವನ್ನು ಮೀರಿಸತಕ್ಕಂಥ ವ್ಯವಸ್ಥೆಯನ್ನ, ಅನುಶಾಸನವನ್ನ, ಬೋಧನೆಯನ್ನ, ಆಮೇಲೆ ಪರೋಪಕಾರವನ್ನ, ಜನರ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ವಿದ್ಯೆಯನ್ನ ತೋರಿಸ್ಕೊಡ್ತಕ್ಕಂಥದ್ದು ವಿದ್ಯೆ ಶ್ರೇಷ್ಠವಾಗಿರ್ತಕ್ಕಂಥ. ಉದಾಹರಣೆಗೆ ಅದನ್ನು ನಾವು ಅದಕ್ಕೆ ಸ್ಪಷ್ಟ ಹೇಳ್ಬೇಕು ಅಂದ್ರೆ, ಹೌದು, ಇವತ್ತು ಎಷ್ಟು ನಮ್ಮ ಪುರಾತನವಾಗಿರ್ತಕ್ಕಂಥ ಕೃತಿಗಳಿದ್ದಾವೆ, ಅವೆಲ್ಲ ಕೃತಿಗಳು ವಿಶ್ವವಿದ್ಯಾಲಯದಲ್ಲಿ ರಚಿಸಿದವಲ್ಲ ಅಲ್ಲ. ಹೌದು, ಅವೆಲ್ಲ ರಚನೆ ಆಗಿರ್ತಕ್ಕಂಥದ್ದು ದೇವಾಲಯಗಳ ಪ್ರಾಂಗಣದಲ್ಲಿ, ಅದರ ಮುಂಭಾಗದಿರ್ತಕ್ಕಂಥದ್ರಲ್ಲಿ ಅಲ್ಲಿ ರಚನೆ ಆಗಿರ್ತಕ್ಕಂತಹ ಕೃತಿಗಳು, ಗ್ರಂಥಗಳು ವಿಶ್ವವಿದ್ಯಾಲಯದಲ್ಲಿ ಓದತಕ್ಕಂಥ ಅವಕಾಶ ಸಿಕ್ಕಿದೆ ಇವತ್ತು. ಅಂದ್ರೆ ಅದರ ಶ್ರೇಷ್ಠತೆ, ಹೌದೌದು, ಅವರ ಅನುಭವಗಳು, ಜೀವನ ಕ್ರಮಗಳು, ಮಾರ್ಗದರ್ಶನ, ಹೌದು, ಇವೆಲ್ಲ ನೋಡಿದಾಗ ನಾವು 1000 ವರ್ಷ ಅಥವಾ 2000 ವರ್ಷದಲ್ಲಿ ನಾವೇನು ಕಂಡುಕೊಂಡಿದ್ದೀವಿ, ಇಡೀ ಜಗತ್ತಿಗೆ ಅನೇಕ ವರ್ಷಗಳವರೆಗೂ ಕೂಡ ಜಗತ್ತಿನ ನಿರ್ಮಾಣಕ್ಕೆ, ಸಮಾಜದ ಒಂದು ನಿರ್ಮಾಣಕ್ಕೆ, ಆರೋಗ್ಯಕರವಾಗಿರತಕ್ಕಂಥ ಮನುಷ್ಯನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಅದರಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಅದು ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ದೇವಾಲಯಗಳು. ಖುಷಿ ಆಗುತ್ತೆ. ಈ ಕಾರಣದಿಂದನೇ ದೇವಾಲಯಗಳು ಕೂಡ ವಿಶ್ವವಿದ್ಯಾಲಯಕ್ಕೂ ಕೂಡ ಕಡಿಮೆ ಇಲ್ಲದಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾವೆ. 2000 ದೇವಾಲಯಗಳು ನಮ್ಮ ಈ ಪ್ರದೇಶದಲ್ಲಿ ಇತ್ತು ಅಂತ ಹೇಳಿದ್ರೆ ಎಷ್ಟು ವಿಶ್ವವಿದ್ಯಾಲಯಗಳ
ಅನ್ನೋ ಕೂಡ ಹ್ಮ್ ಹ್ಮ್ ಹ್ಮ್. ಅಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಹೌದು. ಒಂದು ಸಂದರ್ಭವನ್ನ ನಾವು ಖಂಡಿತವಾಗ್ಲೂ ಕೂಡ ಇಲ್ಲಿ ಉದಾಹರಿಸಬಹುದು. ಚಾಮರಾಜನಗರ ಜಿಲ್ಲೆಯಲ್ಲಿ ವಿಶೇಷವಾಗಿ ಹ್ಮ್ ನಮಗೆ ಕಂಡುಬರುವಂತಹ ಜೈನ ದೇವಾಲಯಗಳು, ಅವುಗಳ ಮಾಹಿತಿ, ಅಲ್ಲಿಯ ಜನಜೀವನ ಕ್ರಮಗಳು ಅಥವಾ ಇದಕ್ಕೆ ಹೊಂದಾಣಿಕೆಯಾದಂತಹ ಕ್ರಮಗಳು ಇವತ್ತು ನಮಗೆ ಈ ಎಲ್ಲೆಲ್ಲಿದೆ ಪ್ರದೇಶದಲ್ಲಿ ಎಲ್ಲೆಲ್ಲಿದೆ ಈ ಅವು ಮುಖ್ಯವಾಗಿ ಪ್ರದೇಶದಲ್ಲಿ ಇಡೀ ಜಿಲ್ಲೆಯಲ್ಲಿ ಏನೆಲ್ಲ ಮಾಡಲಿಕ್ಕೆ ಧಾರ್ಮಿಕವಾಗಿ ಮಹಾವೀರರ ಸಂದೇಶಗಳನ್ನ ಹೊತ್ತು ಜನರಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗಿದೆಯಲ್ಲ, ಈಗಾಗಲೇ ಆಗಿದೆ. ಹೌದು. ನೀವು ಪಾದ ಬೆಳೆಸಿದ ನಂತರ ಕಳೆದ 3 ದಶಕಗಳಿಂದ ಹೆಚ್ಚು ಕಡಿಮೆ ನಾವು ಗಮನಿಸಿರೋ ಹಾಗೆ ಚಾಮರಾಜನಗರದಲ್ಲಿ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜಿನಕ್ಷೇತ್ರಗಳ ಜೀರ್ಣೋದ್ಧಾರ, ಅಭಿವೃದ್ಧಿ ಮತ್ತೆ ಧಾರ್ಮಿಕವಾಗಿಯೂ ಕೂಡ ಜೊತೆಗೆ ಪ್ರವಾಸೋದ್ಯಮವಾಗಿಯೂ ಕೂಡ ಪರಿವರ್ತನೆ ಆಗಿರುವಂಥದ್ದನ್ನ ನಾವು ಗಮನಿಸಿದ್ದೇವೆ. ಆ ಹಿನ್ನೆಲೆ ಒಳಗಡೆ ಇಡೀ ಜಿಲ್ಲೆನ ಇವತ್ತು ಹೇಗೆ ನಾವು ಬಂದ ನಂತರ ಒಂದು ಈ ಭಾಗದಲ್ಲಿ ನಾವು ಪರಿಚಯ ಆದ್ವಿ, ಆದ್ರೆ ಇಲ್ಲಿಯ ಪರಿಚಯನ ಮಾಡಿಕೊಟ್ಟವರು ಮಹಾವೀರರು. ಯಾಕಂದ್ರೆ ಅವ್ರು ಇಲ್ಲಿ ಬಂದಿದ್ರಿಂದ ನಾವೆಲ್ಲ ಇದು ಏನು ಅಂತ ಹೇಳ್ಕೊಂಡು ಪರಿಚಯ ಆಗಿರ್ತಕ್ಕಂಥ ಈ ಸ್ಥಳದ ಮಹಿಮೆಯನ್ನು, ಈ ಸ್ಥಳದಲ್ಲಿ ಪೂರ್ವದಲ್ಲಿ ಏನಿತ್ತು ಮತ್ತೆ ನಂತರ ಅವ್ರು ಹೇಗೆ ಅದನ್ನ ಜನರು ಆ ಒಂದು ಅವರ ಉಪಯೋಗವನ್ನು ಪಡ್ಕೊಂಡ್ರು, ಅದಕ್ಕೆ ನೋಡ್ಬೇಕು ಅಂತಂದ್ರೆ ಕರ್ನಾಟಕದ ಎಲ್ಲ ಕವಿಗಳಿಗೂ ಈ ಒಂದು ಘಟನೆ ಸಂದರ್ಭ ಅವರೆಲ್ಲರನ್ನು ಕೂಡ ಇಲ್ಲಿ ಆಕರ್ಷಿಸಿತು. ಹಾಗಾಗಿ ನಾವು ಇವತ್ತು ಯಾರನ್ನು ಪಂಪನ್ನು ತಗೊಳ್ತೀವಿ, ಆಮೇಲೆ ಒಬ್ಬ ನಾಗಚಂದ್ರ ಕವಿನ ಹಾಕ್ತೀವಿ, ಮತ್ತೆ ನಮ್ಮ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಸಂಶೋಧಕರಾಗಿರ್ತಕ್ಕಂಥ ನಮ್ಮ ವೆಂಕಟಾಚಲ ಶಾಸ್ತ್ರಿಗಳು ಅವರು ನೇಮಿನಾಥ ಪುರಾಣ ಅಧ್ಯಯನ ಅದರ ಒಂದು ತೌಲನಿಕ ಅಧ್ಯಯನ ಮಾಡಿದ್ದಾರೆ. ಅದನ್ನು ನೋಡ್ತಾ ಹೋದ್ರೆ ಏನು ಪುರಾಣಗಳಲ್ಲಿ ಹೇಳ್ತಾ ಬಂದಿದ್ವಿ ಅದನ್ನು ಚಾರಿತ್ರಿಕವಾಗಿ ತೋರಿಸ್ಕೊಟ್ಟಿದ್ದಾರೆ ಅದರಲ್ಲಿ. ಅವಾಗ ನೋಡಕ್ ಹೋದಾಗ ಈ ಕರ್ನಾಟಕದ ಕವಿಗಳಿಗೆ ಪ್ರೇರಣೆಗಳು ಸಿಕ್ಕಿರ್ತಕ್ಕಂಥದ್ದೆಲ್ಲವೂ ಕೂಡ ಮಹಾವೀರನಿಂದ ನಾವು ಹೇಳ್ಬೇಕು. ಪಂಪನಿಂದ ನಮ್ಗೆ ಸಾಹಿತ್ಯ ಸಿಕ್ತು ಅಂತ ಅಲ್ಲ, ಪಂಪನೂ ಕೂಡ ಒಬ್ಬ ಅಲ್ಲಿ. ಪಂಪನಿಗಾಗಿರ್ಬೋದು, ಮುಂದೆ ಬಂದಿರತಕ್ಕಂತ ಅನೇಕ ಕವಿಗಳಾಗಿರ್ಬೋದು, ಪಂಪನ ಪೂರ್ವದವರಾಗಿರ್ಬೋದು, ವರ್ಧಮಾನ ಪುರಾಣ ಅಂತ ಬರೀತಾರೆ. ಆಮೇಲೆ ಆಚಣ್ಣ ಅಂತಕ್ಕಂಥ ಒಬ್ಬ ಕವಿ, ಅವನು ಕೂಡ ವರ್ಧಮಾನ ಪುರಾಣ ಬರೀತಾನೆ. ಅಸಗ ಕವಿ ಅಂತನೂ ಕೂಡ ವರ್ಧಮಾನ ಪುರಾಣವನ್ನು ಬರೀತಾನೆ. ಭಾರತೀಯ ಜ್ಞಾನಪೀಠ ಅಂತಕ್ಕಂಥವ್ರು ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂಥ ಕೃತಿಗಳನ್ನ, ಕನ್ನಡದ ಕವಿಗಳು, ಪುರಾತನ ಕವಿಗಳು ರಚಿಸಿದಂತಹ ಕೃತಿಗಳನ್ನ ನಾಗರಿ ಲಿಪಿಯಲ್ಲಿ ಪ್ರಕಟ ಮಾಡಿಸಿಕೊಂಡು ಅವರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು, ಗ್ರಂಥಗಳನ್ನು ಪ್ರಕಾಶಿಸಿದ್ರು, ಮತ್ತೆ ಅದ್ರ ಮೇಲೆ ಅಧ್ಯಯನ ಮಾಡಿದ್ದನ್ನ ಮತ್ತೆ ಕನ್ನಡಕ್ಕೆ ಕೊಟ್ರು. ಕರ್ನಾಟಕ ಸಾಹಿತ್ಯವಿಲ್ಲದೆ ಹೋದ್ರೆ ಭಾರತೀಯ ಸಾಹಿತ್ಯದಲ್ಲಿ ಬೆಳಕಿಲ್ಲದಂತ ಆಗ್ತಕ್ಕಂಥದ್ದಿದೆ. ಹಾಗಾಗಿ ಇದು ಏನಾಗಿತ್ತು ಅಂತಂದ್ರೆ ಅಲ್ಲಿನಿಂದ ಇದುವರೆಗೆ ಮಹಾವೀರ ಮೂಲ ಆದ್ರು ನಮಗೆ. ಮಹಾವೀರ 2500 ವರ್ಷದ ಹಿಂದೆ ಇಲ್ಲಿಗೆ ಬರಲಿದ್ದಾದ್ರೆ ನಮ್ಗೆ ಪೂರ್ವ ಇತಿಹಾಸದಲ್ಲಿ ಸಾಹಿತ್ಯಗಳು ಹೇಗೆ ಬಂದಿದ್ದಾವೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಮುಂದಿನ ಕವಿಗಳಿಗೆ ದೀಪ ಬೆಳಗಿಸ್ಕೊಟ್ಟಿರ್ತಕ್ಕಂಥವ್ರು, ಜ್ಞಾನ ದೀವಿಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಮಹಾವೀರ ಆದ್ರು. ಹಾಗಾಗಿ ಇವತ್ತು ವಿಪುಲವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಅದರಲ್ಲಿ ಮಹಾವೀರರ ಪ್ರೇರಣೆ ಆಯ್ತು. ಆಮೇಲೆ ಕೆಲವು ಸಂಸ್ಕೃತಗಳನ್ನು ಬಳಕೆಗೆ ತಂದ್ರು. ಸಂಸ್ಕೃತಕ್ಕೂ ಪೂರ್ವದಲ್ಲಿ ಪ್ರಾಕೃತ ಅಂತಕ್ಕಂಥ ಭಾಷೆ ಇತ್ತು, ಅದು ಮಹಾವೀರರ ಭಾಷೆಯಾಗಿತ್ತು, ಉಪದೇಶಿಸಿದಂತ ಭಾಷೆಯಾಗಿತ್ತು. ಹಾಗಾಗಿ ಇವತ್ತು ಜೈನ ಸಾಹಿತ್ಯ ಅಂತಕ್ಕಂಥದ್ದು ಏನಿದೆ, ಆ ಸಾಹಿತ್ಯಗಳು ಅದು ಜೈನರು ರಕ್ಷಣೆ ಮಾಡಿಕೊಟ್ಟದ್ರಿಂದಾಗಿ ಆ ಗೌರವ ಅವ್ರಿಗೆ ಸಿಕ್ಕಿದೆ. ಆದ್ರೆ ಅದು ಕನ್ನಡ ಸಾಹಿತ್ಯ, ಅದು ಕನ್ನಡದ ಸಾಹಿತ್ಯ. ಅದರಲ್ಲಿ ಪ್ರಾಕೃತ ಭಾಷೆ ಇದ್ರೂ ಕೂಡ, ಮಹಾವೀರನ ಉಪದೇಶಗಳು ಪ್ರಾಕೃತ ಭಾಷೆಯಲ್ಲಿ ಇದ್ರೂ ಸಹ ಲಿಪಿ ಇರ್ತಕ್ಕಂಥದ್ದೆಲ್ಲವೂ ಕೂಡ ಕನ್ನಡದಲ್ಲಿ. ಏನು ವಿಶೇಷ ಅದಕ್ಕೆ ಸಂಬಂಧ ಇವರೆಲ್ಲ ದಾಖಲಿಸಿದ್ದಾರೆ? ಹೌದೌದು, ಬಹುಶಃ ಭಾರತದಲ್ಲಿ ಭಗವಾನ್ ಮಹಾವೀರರ ಭಾಷೆ ಉಪದೇಶ ಇದ್ದಿರ್ತಕ್ಕಂಥದ್ದು ಮೊಟ್ಟ ಮೊದಲಿಗೆ ಕನ್ನಡದಲ್ಲಿ. ಹಾಗಾಗಿ ಕನ್ನಡಕ್ಕೆ ಆದ್ದರಿಂದವಾಗಿ ಇದರಿಂದಾಗಿ ಭಾರತದ ಬೇರೆ ಎಲ್ಲ ಪ್ರಾಂತ್ಯಕ್ಕೆ ಇವತ್ತು ಆ ಸಾಹಿತ್ಯ ಸಿಕ್ಕಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಅದಕ್ಕೆ ನಾವು ಇವತ್ತು ಜನಸೇನರ ಮಹಾಪುರಾಣ ಅಂತೀವಿ, ಅಥವಾ ನಮ್ಮಲ್ಲಿ ಒಡ್ಡಾರಾಧನೆ ಇದೆ. ಆಮೇಲೆ ಇವತ್ತು ಭಾರತದ ಏಕೈಕ ಕೃತಿಯಾಗಿರ್ತಕ್ಕಂಥ ಧವಳ ಅಂತಕ್ಕಂಥದ್ದು ಗ್ರಂಥವಿದೆ. ಆಮೇಲೆ
ಷಟ್ಖಂಡಾಗಮ ಅಂತಕ್ಕಂಥದ್ದಿದೆ. ಇದೆಲ್ಲ ಕೃತಿಗಳ ರಚನೆ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ ಇದು ಭಾಷೆ ಪ್ರಾಕೃತ ಆಗಿರ್ಬೋದು, ಆದರೆ ಇದರ ಲಿಪಿ ಕನ್ನಡದಲ್ಲಿ. ದೊಡ್ಡ ಗೌರವ ಅದು. ಹೌದೌದೌದು, ಕರುನಾಡಿಗೆ ದೊಡ್ಡ ಹೌದು. ಮಹಾವೀರರ ಅವರು ಮತ್ತೊಂದು ಕೊಡುಗೆ. ಅವರು ಬೇರೆ ಪ್ರಾಂತ್ಯದಿಂದ ಬಂದರೂ ಕೂಡ ಅದನ್ನ ಬೋಧನೆ ಆಗಿರ್ತಕ್ಕಂಥದ್ದು ಪ್ರಾಂತೀಯ ಭಾಷೆಯಲ್ಲಿ, ಲಿಪಿಬದ್ಧವಾಗಿರ್ತಕ್ಕಂಥದ್ದು ಕನ್ನಡ ಭಾಷೆಯಲ್ಲಿ. ಇದಕ್ಕಿಂತ ದೊಡ್ಡ ಕರ್ನಾಟಕ ಗೌರವ, ಹೆಮ್ಮೆ ಸಾಹಿತಿಗಳಿಗೆ, ವಿದ್ಯಾರ್ಥಿಗಳಿಗೆ, ಮತ್ತೆ ಇಲ್ಲಿಯ ನಾಡು ಮತ್ತೆ ನುಡಿಗೆ ಹೌದು, ಜನ ಸಮೂಹಕ್ಕೂ ಅಪೂರ್ವವಾಗಿರ್ತಕ್ಕಂಥ ಕೊಡುಗೆ ಅಂತ ಹೇಳ್ತೀವಿ. ಇಲ್ಲಿ ಈಗ ನಾವು ಅನ್ಕೊಂಡಾಗೆ ಜಿಲ್ಲೆಯಲ್ಲಿ ಉಮ್ಮತ್ತೂರಲ್ಲಿ ಇದ್ದಿರ್ಬೋದು, ಅಥವಾ ಇಲ್ಲಿ ಊರ್ದಳ್ಳಿಯಲ್ಲಿ ಇರ್ಬೋದು, ಅಥವಾ ಇಲ್ಲಿ ಇದೆಲ್ಲ ಸುತ್ತ ಇದಕ್ಕೆ ಕನಕಗಿರಿಗೆ ಸುತ್ತಲೂ ಈಗ ದಿಕ್ಕೇ ಇಲ್ಲ ಅಂತ ಅನ್ಕೊಂಡ್ವಲ್ಲ. ಎಲ್ಲ ದಿಕ್ಕೂನು 360 ಕೇಂದ್ರೀಕೃತಗೊಳಿಸ್ಕೊಂಡಂತೆ ಕನಕಗಿರಿಯನ್ನ ಕೇಂದ್ರವಾಗಿಟ್ಕೊಂಡು ಸುತ್ತಲೂ ಕೂಡ ಜೈನ ಧರ್ಮದ ಕಾರ್ಯಚಟುವಟಿಕೆಗಳು ಹೇಗಿವೆ? ಈ ಧರ್ಮ ಅನುಯಾಯಿಗಳು ತ್ಯಾಗದಿಂದನೇ ಆದರ್ಶವನ್ನ ಪಾಲನೆ ಮಾಡ್ಕೊಂಡು ಬಂದವರು. ತ್ಯಾಗ ಮಾಡಬೇಕು ಅಂತಾದ್ರೆ ತನ್ನದನ್ನ ಬೇರೆಯವರಿಗೆ ಅನುಕೂಲವಾಗಲಿ ಅಂತ ಹೇಳಿ ಬಿಡಬೇಕು. ಹೌದು, ತಾನು ತನ್ನಗೆ ಅದು ಸ್ವೀಕಾರ ಮಾಡುವುದನ್ನ ಬಿಟ್ಟಾಗ ಬೇರೆಯವ್ರಿಗೆ ಉಪಯೋಗ ಆಗತಕ್ಕಂಥದ್ದು ಸಹಜ. ಆ ರೀತಿಯಲ್ಲಿ ಇಲ್ಲಿ ಏನಾಯ್ತು, ಇವರು ತ್ಯಾಗದ ಕೊಡುಗೆಯಿಂದಾಗಿ ಈ ಒಂದು ಕೃತಿಯನ್ನ ನೀನು ದಾನ ಮಾಡು, ಒಂದು ದೇವಾಲಯವನ್ನು ಕಟ್ಟಿಸಿ ದಾನ ಕೊಡು, ಒಂದು ಕೆರೆಯನ್ನು ಕಟ್ಟಿ ದಾನ ಮಾಡು, ಅಂದ್ರೆ ಆ ದೇವಾಲಯಕ್ಕೆ ಸಮರ್ಪಿಸು, ಒಂದು ಭೂಮಿಯನ್ನ ದೇವಾಲಯಕ್ಕೆ ದಾನ ಕೊಡು. ಈ ದಾನದ ಪ್ರವೃತ್ತಿಯಿಂದಾಗಿ ತ್ಯಾಗ ಅಂತಕ್ಕಂಥ ಜೈನ ಧರ್ಮದ ಆಚರಣೆ ಅದು ಜನರಿಗೆ ಪ್ರಿಯವಾಗಿರ್ತಕ್ಕಂಥದ್ದು. ಇವರು ತ್ಯಾಗದಿಂದ ತ್ಯಾಗಾತ್ ಶಾಂತಿ ಅಂತ ಹೇಳ್ತಾರೆ. ತ್ಯಾಗದಿಂದ ಶಾಂತಿ ನಿಲ್ಲೋದಕ್ಕೆ ಸಾಧ್ಯವೇ ಅಂತ ಹೇಳ್ತೀವಿ. ಇವರ ಶಾಂತಿಯಿಂದಾಗಿ ಈ ಶಾಂತಿಯನ್ನು ಹುಡ್ಕೊಂಡು ಬಂದಿರತಕ್ಕಂಥವ್ರು ಎಲ್ಲ ಅಧ್ಯಾತ್ಮದ ಪಿಪಾಸುಗಳು. ಅದು ಶಾಂತಿ ಬೇಕಾಗಿತ್ತು ಅವ್ರಿಗೆ, ಎಲ್ಲ ಇತ್ತು ಬೇಕಾದ್ರೆ. ಭೋಗ ಎಲ್ಲದರಲ್ಲಿತ್ತು, ಭೋಗದಲ್ಲಿ ಶಾಂತಿ ಇಲ್ಲ. ವಸ್ತು ಪರಿಗ್ರಹ ಆಸೆ ಆಕಾಂಕ್ಷೆಗಳಲ್ಲಿ ಮಿತಿ ಇಲ್ಲ. ತ್ಯಾಗ ಮಾಡಿದಾಗ ಅವನು ಏನ್ ಹೇಳ್ತಾನೆ, ಮಿತಿಗೆ ಬರ್ತಾನೆ. ಅಂತ ತ್ಯಾಗದ ಕಾರಣದಿಂದಾಗಿ ಇಲ್ಲಿ ಇವರ ಒಂದು ಕೊಡುಗೆಗಳು ಎಲ್ಲರಿಗೂ ಕೂಡ ಸಹಜವಾಗಿ ಸಿಗೋದಕ್ಕೆ ಪ್ರಾರಂಭವಾಯಿತು. ಹಾಗಾಗಿ ಇವರು ಒಂದು ತ್ಯಾಗಕ್ಕೆ ಒಂದು ಪ್ರಸಿದ್ಧವಾಗಿರ್ತಕ್ಕಂಥವ್ರಾಗಿ, ಹೀಗಾಗಿ 4 ಪ್ರಕಾರವಾಗಿರ್ತಕ್ಕಂಥ ದಾನ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಇವರು ಎಲ್ಲರ ಪರಿಚಯ ಆಗಿರ್ತಕ್ಕಂಥದ್ದು ತ್ಯಾಗದಿಂದಾಗಿ. ಅದು ಇನ್ನೊಬ್ಬರಿಗೆ ದಾನವಾಗಿ ಸ್ವೀಕಾರವಾಯಿತು. ಈ ಕಾರಣದಿಂದ ಇಲ್ಲಿ ನಮ್ಮ ಉಮ್ಮತ್ತೂರು, ಕನಕಗಿರಿ, ಚಾಮರಾಜನಗರದಲ್ಲಿ ಇರ್ತಕ್ಕಂಥದ್ದು ದೇವಾಲಯ, ಅಲ್ಲಿರ್ತಕ್ಕಂಥ ಪುರಾತನ ದೇವಾಲಯ, ಕೆಲಸೂರು ಅಂತ ಗುಂಡ್ಲುಪೇಟೆಯಲ್ಲಿ ಇರ್ತಕ್ಕಂಥದ್ದು, ನರಸಮಂಗಲ ಅಂತಕ್ಕಂಥದ್ದು, ಆಮೇಲೆ ಕಾವೇರಿಯ 2 ತಟ ಪ್ರದೇಶದಲ್ಲಿರ್ತಕ್ಕಂಥದ್ದು ತಲಕಾಡು, ಯಳಂದೂರು, ಮೂಗೂರು, ಉಮ್ಮತ್ತೂರು, ಕುದೇರು, ಬೆಳಗಲಿ, ಪೆರಿಯಪಟ್ಟಣ, ಮೈಸೂರು, ಶ್ರೀರಂಗಪಟ್ಟಣ, ಚಿಕ್ಕಹನಸೋಗೆ, HD ದೇವನಕೋಟೆ, ಹೆಗ್ಗಡದೇವನ ಕೋಟೆ, ಆ ಪ್ರದೇಶಗಳು ಇವೆಲ್ಲವೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರಗಳಾಗಿದ್ವು. ಇವತ್ತಿಗೂ ಕೂಡ ಅಲ್ಲಿ ಸುಮಾರು 1,000-1,000ಕ್ಕೂ ಹೆಚ್ಚು ಪುರಾತನವಾಗಿರ್ತಕ್ಕಂಥ ಸ್ಥಳಗಳಿದ್ದಾವೆ. ಇವೆಲ್ಲವೂ ಕೂಡ ಸಾಹಿತ್ಯದ ಕೊಡುಗೆ ಇದ್ದಾವೆ. ಮತ್ತೆ ಜನರಿಗೆ ಬೇಕಾಗಿರ್ತಕ್ಕಂಥ ದಾನದಿಂದ ಏನು ಎಲ್ಲರೂ ಕೂಡ ಅವರಿಗೆ ಬೇಕಾಗತಕ್ಕಂಥ ಮೊದಲು ಯಾವುದೊಂದು ವಿದ್ಯೆ, ಅದಕ್ಕೆ ಔಷಧ ದಾನ, ವಿದ್ಯಾದಾನ, ಆಹಾರ ದಾನ, ವಸತಿ ದಾನ ಅಂತೇಳಿ ಈ ಎಲ್ಲವೂ ಕೂಡ ಆಗಿರ್ತಕ್ಕಂಥ ಇದು ಒಂದು ರೀತಿಯಾಗಿರ್ತಕ್ಕಂಥ ರಾಜಕೀಯ ಅಥವಾ ಪ್ರಜಾಪ್ರಭುತ್ವಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಕೊಟ್ಟಿರೋದಕ್ಕೆ ಮಹಾವೀರ ಸ್ವಾಮಿಯವರ ಪ್ರೇರಣೆ ಆಯ್ತು. ಯಾಕಂದ್ರೆ ಅವ್ರೇನು ಇಟ್ಕೊಂಡಿಲ್ಲ. ಅವ್ರೇನು ಹೇಳಿದ್ರು, ನನ್ನ ಹಾಗೆ ಸರಳವಾಗಿ ಬದುಕಿರಿ, ತ್ಯಾಗ ಮಾಡೋದ್ರಿಂದ ಬಾಕಿಯರ ಜೀವನ ಕೂಡ ಒಂದು ಹೊಂದತೆ ಆಗ್ತದೆ. ಅದಕ್ಕಾಗಿ ಇಲ್ಲಿ ಇರ್ತಕ್ಕಂಥದ್ದು ಅನೇಕ ಒಂದು ಸ್ಥಳಗಳು ಇವತ್ತೆಲ್ಲ ನಮಗೆ ಪುರಾತನವಾಗಿರ್ತಕ್ಕಂಥ ಒಂದು ಕೇಂದ್ರಗಳಾಗಿದ್ದಾವೆ. ಅಲ್ಲಿಯ ಕೊಡುಗೆಗಳು ನೋಡ್ಬೇಕಂತಂದ್ರೆ ಅಲ್ಲಿ ಅವರನ್ನು ಆಶ್ರಯಿಸಿ ಅಲ್ಲಿ ತ್ಯಾಗವಿದೆ, ಅಲ್ಲಿ ಅವರಿಗೆ ಪೂಜ್ಯತ್ವ ಬಂತು, ಅವರನ್ನು ಪ್ರೀತಿಸ್ತಕ್ಕಂಥದ್ದು ಬಂತು. ಹಾಗಾಗಿ ರಾಜರುಗಳು ಸಂಪಾದನೆ ಮಾಡ್ಕೊಳ್ತಾ ಇದ್ರು. ಅದನ್ನ ತ್ಯಾಗ ಮಾಡಬೇಕು ಅಂತಾದ್ರೆ ಹೇಗೆ ಮಾಡ್ಬೇಕು ಅಂತಂದ್ರೆ ತ್ಯಾಗಿಗಳ ಹತ್ರ ಬರ್ಬೇಕು. ಅಂತ ತ್ಯಾಗ ಮಾಡಿರ್ತಕ್ಕಂಥ ಸಂತರುಗಳ ಹತ್ರ ಅವ್ರು ಬಂದ್ರು. ಅವ್ರು ಸಿಗತಕ್ಕಂಥ ಸ್ಥಳ ಯಾವ್ದು ಕರ್ನಾಟಕದಲ್ಲಿ ಬನವಾಸಿ, ಬಂಕಾಪುರ, ಕೊಪ್ಪಣಾಚಲ ಇತ್ಯಾದಿಗಳು ಇದ್ರೂ ಸಹ ನಮ್ಮ ಈ ಪ್ರದೇಶವಿದೆಯಲ್ಲ, ಇದು
ಕರ್ನಾಟಕ ಆಳದಂತಕ ರಾಜ ಪರಂಪರೆಯಲ್ಲೂ ಕೂಡ ಪುರಾತನದವರು. ಹೌದು. ಗಂಗ ಮನೆತನ ಇತ್ತು. ಆಮೇಲೆ ಹೊಯ್ಸಳರು ಬರ್ತಾರೆ, ಬನವಾಸಿ ಕದಂಬರು ಇದ್ರು. ಆಮೇಲೆ ಈ ಎಲ್ಲ ರಾಜಮನೆತನದವರು ಈ ತ್ಯಾಗ ಮಾಡಿರ್ತಕ್ಕಂಥ ಸಂತರುಗಳನ್ನ ಆಶ್ರಯಿಸಿದ್ರು. ಅವರು ಬರುವುದರಿಂದಾಗಿ ಇಲ್ಲಿಯ ವ್ಯವಸ್ಥೆಗಳು ಇನ್ನೂ ಕೂಡ ಎಲ್ಲರಿಗೂ ತಲುಪತಕ್ಕಂಥದ್ದಾಯ್ತು. ಹಾಗಾಗಿ ಇಲ್ಲಿಗೆ ಆ ತ್ಯಾಗಿಗಳು ಬಂದಿದ್ದರಿಂದ ಇವರೆಲ್ಲರೂ ಕೂಡ ಬಂದರು. ಗಂಗರು ಬಂದರು, ಹೊಯ್ಸಳರು ಬಂದರು, ವಿಜಯನಗರರು ಬಂದರು, ಮೈಸೂರು ಮನೆತನಗಳು ಬಂದರು. ಇವರೆಲ್ಲರೂ ಬಂದು ಈ ಪ್ರದೇಶವನ್ನೆಲ್ಲ ಆಳಿದ್ರು, ಆಮೇಲೆ ನಡೆದಾಡಿದ್ರು. ಅಲ್ಲಿಯ ಜನರ ಜೀವನಕ್ಕೆ ಅವರು ಸಹಕಾರವನ್ನು ನೀಡಿದ್ರು. ಇವ್ರ ಕೊಡುಗೆ ಏನಿತ್ತು ಅಂತ ಅದನ್ನು ನೋಡಿ ಜಗತ್ತಿಗೆ ಆಶ್ಚರ್ಯವಾಗ್ತಕ್ಕಂಥದ್ದು. ಅದನ್ನ ಸಾಕ್ಷಾತ್ಕಾರವಾಗಿ ಮಾಡಿಕೊಳ್ಳೋದಕ್ಕೆ ವಿದೇಶದವರ ಆಗಮನ ಆಯ್ತು. ವಿದೇಶಗಳ ಆಗಮನ ಇವತ್ತು ಇಂತಹ ಒಂದು ಕನಕಗಿರಿ ಪ್ರಾಚೀನ ಸ್ಥಳಗಳಿಗೆ ಅವರು ಇಲ್ಲಿ ಬಂದಿರ್ತಕ್ಕಂಥದ್ದು ನಮ್ಮ ಭಾರತದ ದಾಖಲೆಗಳು. ಹೌದು, ಅವ್ರು ಬಂದಿರತಕ್ಕಂಥದ್ದು, ಅವ್ರು ದಾಖಲಿಸ್ತಕ್ಕಂಥದ್ದು, ಅವ್ರು ಸಂಗ್ರಹಿಸ್ತಕ್ಕಂಥದ್ದು ಇವತ್ತಿಗೂ ಕೂಡ ಅದರ ಅಧ್ಯಯನ ಮುಂದುವರ್ತಾ ಬಂದಿರತಕ್ಕಂಥದ್ದು ಇದೆ. ಇಲ್ಲಿ ಶ್ರೀ ಕ್ಷೇತ್ರ ಕನಕಗಿರಿಯಲ್ಲಿ ಕೋಟೆ ಅಥವಾ ಪ್ರಸಿದ್ಧವಾದ ದೇವಾಲಯ, ಇದನ್ನ ಪ್ರವಾಸೋದ್ಯಮವಾಗಿ, ಧಾರ್ಮಿಕ ಪ್ರವಾಸೋದ್ಯಮವಾಗಿ ಅಭಿವೃದ್ಧಿಪಡಿಸೋದಕ್ಕೆ ಇದ್ದಿರಬಹುದಾದಂಥ ಮತ್ತಷ್ಟು ಅವಕಾಶಗಳು. ಹಾಗೆ ಇವತ್ತು ಜನರಿಗೆ ಅನುಕೂಲತೆಗಳು ಬೇಕು. ಆವಾಗ ನಾವು ಪ್ರೌಢವಾಗಿ ನಾವು ಬೆಳೆಯೋದಕ್ಕೆ ಸಾಧ್ಯವಿದೆ. ಮತ್ತೆ ಅದಕ್ಕೋಸ್ಕರ ಜನರು ಏನು ಕೇಳ್ತಿದ್ದಾರೆ ಅಂದ್ರೆ ಮೂಲಭೂತವಾಗಿರ್ತಕ್ಕಂಥ ವ್ಯವಸ್ಥೆ. ಇವತ್ತು ಹಿಂದಿನ ಕಾಲದಲ್ಲಿ ಜನರು ಕುದುರೆಯಲ್ಲಿ ಬರ್ತಾ ಇದ್ರು, ನಡ್ಕೊಂಡು ಬರ್ತಾ ಇದ್ರು, ಎತ್ತಿನ ಗಾಡಿಯಲ್ಲಿ ಬರ್ತಾ ಇದ್ರು. ಆದ್ರೆ ಇವತ್ತು ಅದಕ್ಕಿಂತ ಮುಂದೆ ಹೋಗಿರ್ತಕ್ಕಂಥ ವಿಜ್ಞಾನದ ಸಾಧನೆಯಿಂದಾಗಿ ಇವತ್ತು ಬಹುಶಃ ರವಿ ಕಾಣದನ್ನ ಕವಿ ಕಂಡ, ಕವಿಯೂ ಕಾಣದೇ ಇರತಕ್ಕಂಥದ್ದನ್ನ ಮೊಬೈಲ್ ಕಾಣ್ತಾ ಇದೆ. ಈ ಒಂದು ಆಧುನಿಕ ಒಂದು ಬೆಳವಣಿಗೆ ಇದೆಯಲ್ಲ, ಇದು ಜಗತ್ತಿನ ಯಾವ ಮೂಲೆಯನ್ನು ಬಿಡೋದಿಲ್ಲ, ಯಾರನ್ನೂ ಬಿಡೋದಿಲ್ಲ. ಹೌದು. ಹಾಗಾಗಿ ಅಂತಹ ಒಂದು ಮಾಧ್ಯಮದಿಂದಾಗಿ ಜನರು ಇಲ್ಲಿವರೆಗೆ ತಲುಪಬೇಕು ಅಂತಾದ್ರೆ ಮೂಲಭೂತವಾಗಿರ್ತಕ್ಕಂಥ ವ್ಯವಸ್ಥೆಗಳು ಬೇಕು, ವಸತಿ ಬೇಕು, ಮಾರ್ಗಗಳು ಬೇಕು, ಆಧುನಿಕವಾಗಿರ್ತಕ್ಕಂಥ ಸೌಲಭ್ಯಗಳು ಬೇಕು, ಜನರು ಬಂದ್ರೆ ನಿಲ್ಲೋದಕ್ಕೆ ಬೇಕು, ಮತ್ತೆ ಪ್ರಕೃತಿ ಮುಖ್ಯವಾಗಿ ಬೇಕು. ಹಾಗಾಗಿ ಇಲ್ಲಿ ನಮಗೆ ನೋಡ್ತಾ ಇದ್ದೀವಿ, ಪರಿಸರದಲ್ಲಿ ಬಹುಶಃ ಗಂಧದ ಬೆಳೆಯನ್ನ ಬೆಳೆಯತಕ್ಕಂಥವ್ರು ನಮ್ಮ ದೇಶದಲ್ಲಿ ಕಡಿಮೆ. ಅದು ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು, ಪ್ರಾಕೃತಿಕವಾಗಿ ಬರ್ತಕ್ಕಂಥದ್ದು. ಬಹುಶಃ ಕರ್ನಾಟಕದ ಬೇರೆ ಪ್ರದೇಶಗಳಕ್ಕಿಂತ ಈ ಪ್ರದೇಶದಲ್ಲಿ ಸಹಜವಾಗಿ ಬರ್ತಕ್ಕಂಥದ್ದು ಶ್ರೀಗಂಧ, ಮಣ್ಣಿನಲ್ಲಿರ್ತಕ್ಕಂಥದ್ದು ಕೂಡ. ಹಾಗಾಗಿ ಇಲ್ಲಿ ಇವತ್ತು ಈ ಪ್ರದೇಶ ಮಳೆ ಕಡಿಮೆ ಇರುವುದು, ಆದ್ರೆ ಶ್ರೀಗಂಧದ ವೃಕ್ಷಗಳು, ಪರಿಸರಗಳು, ಆಮೇಲೆ ವನ್ಯ ಒಂದು ಸಂಪತ್ತುಗಳು ಎಲ್ಲವೂ ಕೂಡ ಇಲ್ಲಿಗೆ ವಿಪುಲವಾಗಿದೆ, ಹೇರಳವಾಗಿರ್ತಕ್ಕಂಥದ್ದಿದೆ. ಇದರನ್ನ ಆಕರ್ಷಿಸಿ ಜನ ಬರ್ತಾರೆ. ಬಂದ ಜನರಿಗೆ ಇಲ್ಲಿ ಜ್ಞಾನ ಸಿಗಬೇಕು, ಇಲ್ಲಿದ ಪರಿಚಯ ಆಗಬೇಕು. ಅದು ಬೇಕು ಅಂತಂದ್ರೆ ಈ ಬೆಟ್ಟದಲ್ಲಿ ಎಲ್ಲಿ ನಾವು ಉದ್ದಗಲಲ್ಲಿ ನೋಡ್ತೀವಿ ಗುಹೆಗಳಿದ್ದಾವೆ, ಗವಿಗಳು, ಆಮೇಲೆ ತಪಸ್ಸು ಮಾಡಿರ್ತಕ್ಕಂಥ ಸ್ಥಳಗಳಿದ್ದಾವೆ. ಮಹಾವೀರ ಬಂದಿರತಕ್ಕಂಥ ಸ್ಥಳಕ್ಕೆ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ ಕರ್ನಾಟಕ ಆಳಿರ್ತಕ್ಕಂಥ, ಬಹುಶಃ ಹೆಚ್ಚು ಸಮಯ ರಾಜ್ಯಭಾರವನ್ನು ಮಾಡಿರ್ತಕ್ಕಂಥ ಗಂಗಾ ಮನೆತನದ ಒಬ್ಬ ಪ್ರಬುದ್ಧವಾಗಿರ್ತಕ್ಕಂಥ ರಾಜ ದುರ್ವಿನೀತ 5ನೇ ಶತಮಾನದಲ್ಲಿ ಈ ಮೇಲೆ ಬೆಟ್ಟದ ಮೇಲೆ ದೇವಾಲಯವನ್ನ ಕಟ್ತಾರೆ. ಅವರಿಗೆ ಮಾರ್ಗದರ್ಶನ ಆಶೀರ್ವಾದ ಮಾಡಿರ್ತಕ್ಕಂಥ ಒಬ್ಬ ತಪಸ್ವಿಗಳು ಕೊಳ್ಳೇಗಾಲದಂತಹ ಸ್ಥಳದಲ್ಲಿ ಜನ್ಮ ಪಡೆದರು. ಭಾರತದೆಲ್ಲ ವಿಹಾರವನ್ನು ಮಾಡಿದರು. ಆಮೇಲೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತಿಗೂ ಕೂಡ ಜನರ ಕೈಗೆ ತಲುಪ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಜನ ಇಲ್ಲಿಗೆ ಬರ್ತಾರೆ. ಜನ ಬರ್ತಕ್ಕಂಥವ್ರು ಬರೀ ಧಾರ್ಮಿಕರು ಅಂತ ಅಂತಕ್ಕಂಥದ್ದಲ್ಲ, ಪ್ರವಾಸ ಮಾಡ್ತಕ್ಕಂಥ ನಿಷ್ಠೆ ಇದೆಯಲ್ಲ, ಅದು ಧರ್ಮ. ಹೌದು. ನಿಷ್ಠೆ, ಶ್ರದ್ಧೆ, ಆಸಕ್ತಿ ಅಂತಕ್ಕಂಥದ್ದು ಅದು ಬೇರೆ ಬೇರೆ ಸಂದರ್ಭಕ್ಕಷ್ಟೇ ಬರ್ತವೆ ವಿನಃ ಅವರ ಮನಸ್ಸಿನಲ್ಲಿ ಬಂದಿರತಕ್ಕಂಥ ವಿಚಾರಗಳು ಅದು ಅವರ ಪರಿಚಯವನ್ನು ಮಾಡ್ಕೊಳ್ತಾರಂತ. ಅವರಿಗೆ ಅದರಲ್ಲಿ ಆಸಕ್ತಿ ಅಥವಾ ನಿಷ್ಠೆ ಇರೋದ್ರಿಂದವಾಗಿ ಇಲ್ಲಿ ಹುಡ್ಕೊಂಡು ಬಂದ್ರು. ಧಾರ್ಮಿಕ ಸ್ಥಳಕ್ಕೆ ಬಂದ ಕೂಡಲೇ ಆ ನಿಷ್ಠೆ ಅಂತಕ್ಕಂಥದ್ದು ಶ್ರದ್ಧೆ ಅಂತ ಆಗ್ಬಿಡುತ್ತೆ. ಅದು ಕಾರಣವಾಗಿ ಏನಾಯ್ತು ಅಂತ ಹೇಳಿದ್ರೆ ಇದು ಧಾರ್ಮಿಕ
ಯಾತ್ರಾ ಸ್ಥಳದ ಜೊತೆಗೆ ಪ್ರವಾಸಿಗರಿಗೆ ಅನುಕೂಲವಾಗುವಂತಹ ಸ್ಥಳ, ಪ್ರವಾಸಿಗರು ಇಲ್ಲಿ ಬಂದು ಅಧ್ಯಯನ ಮಾಡುವ ಉದ್ದೇಶದಿಂದ, ಇಲ್ಲಿ ಭೇಟಿ ಕೊಡುವ ಉದ್ದೇಶದಿಂದ ಪ್ರವಾಸಿ ಸ್ಥಳವಾದರೆ ಈ ಇನ್ನೂ ಇದರ ವೈಶಾಲ್ಯತೆ ಆಗ್ತದೆ ಅಂತ ಹೇಳ್ಕೊಂಡು ಕರ್ನಾಟಕ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಯೋಜನೆಗಳನ್ನು ತಯಾರಿಸುತ್ತೆ. ಈ ಕ್ಷೇತ್ರವನ್ನು ವಿಶೇಷವಾದಂಥ ಗಮನ ಕೊಡ್ತು. ಹಾಗಾಗಿ ಇಲ್ಲಿ ಅನೇಕ ಜನರು, ಅಧಿಕಾರಿಗಳವರು, ಮಂತ್ರಿಗಳವರು ಮತ್ತು ನಮ್ಮ ರಾಜ್ಯದಲ್ಲಿ ಜನಸೇವೆ ಮಾಡಿಬಿಡ್ತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿಗೆ ಬರತಕ್ಕಂಥ ಶುರು ಆಯಿತು. ಹಾಗಾಗಿ ಏನಾಯಿತು ಅಂತ ಹೇಳಿದ್ರೆ ಕರ್ನಲ್ ಮೆಕೆಂಜಿ ಕೂಡ ಬಂದು ದಾಖಲೆ ಮಾಡಿದ್ರಿಂದ ಈ ಪ್ರವಾಸಿಗರಿಗೆ ಅವನೇ ದಾರಿ ತೋರಿಸ್ಕೊಟ್ಟೆ. ಹಾಗಾಗಿ ಇದು ಪ್ರವಾಸಿ ಕೇಂದ್ರ ಅಂದ್ರೆ ಅಂತಹ ಒಬ್ಬ ವಿಶೇಷವಾಗಿರ್ತಕ್ಕಂಥ ಇತಿಹಾಸ ತಜ್ಞ, ಸಂಶೋಧಕ, ದಾರ್ಶನಿಕ ಅವರು ಇಲ್ಲಿ ಭೇಟಿ ಕೊಟ್ಟಿದ್ರಿಂದಾಗಿ ಇದು ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಆ ವ್ಯಕ್ತಿಯ ಒಂದು ಬರುವಿಕೆ ಎಲ್ಲರಿಗೂ ಕೂಡ ಇಲ್ಲಿಗೆ ಬರುವಂತೆ ಮಾಡಿ ಬಹಳ ಉತ್ತಮವಾದಂತಹ ವೈಚಾರಿಕ ವಿಚಾರಗಳನ್ನು, ಮಹಾವೀರರ ತಾಳ್ಮೆ, ಸಂಯಮ, ತ್ಯಾಗ, ಶ್ರದ್ಧೆ, ದಾನ ಎಲ್ಲವೂ ಕೂಡ ಜಗತ್ತಿಗೆ ಮಾರ್ಗದರ್ಶನ. ಅಹಿಂಸವು ಪರಮಧರ್ಮ. ಅಹಿಂಸೆಯೇ ಈ ನೆಲದ ಮತ್ತು ಪ್ರತಿಯೊಬ್ಬರ ಮಾನವೀಯ ಗುಣವಾಗಬೇಕು ಅನ್ನುವಂತಹ ಹಿನ್ನೆಲೆ ಒಳಗಡೆ ಬಹಳಷ್ಟು ಉಪಯುಕ್ತವಾದಂತಹ ಮಾರ್ಗದರ್ಶನವನ್ನು ನೀಡಿ ಧರ್ಮದ ತೊಟ್ಟಿಲಾಗಿರುವಂತಹ ಚಾಮರಾಜನಗರ ಜಿಲ್ಲೆಯ ಶ್ರೀ ಕ್ಷೇತ್ರ ಕನಕಗಿರಿಯ ಪೂಜ್ಯರಾದಂತಹ ಪೂಜ್ಯರು ಇದುವರೆಗೆ ನಮಗೆ ಬಹಳಷ್ಟು ಮಾಹಿತಿಗಳನ್ನು, ಸಂದೇಶಗಳನ್ನು, ಬೋಧನೆಯನ್ನು ನೀಡಿದ್ದಾರೆ. ಇದನ್ನೆಲ್ಲ ತಾವು ಕೇಳಿದ್ದೀರಿ. ಈ ಶುಭ ಸಂದರ್ಭದಲ್ಲಿ ಪೂಜ್ಯ ಭಗವಾನ್ ಮಹಾವೀರ ಅವರ ಹಾದಿಯಲ್ಲಿ ನೀವು ಅಹಿಂಸಾ ಮಾರ್ಗವನ್ನು ಕ್ರಮಿಸೋಣ, ಮತ್ತಷ್ಟು ಮಾನವೀಯ ನೆಲೆ ಒಳಗಡೆ ನಾವು ವಿಸ್ತಾರ ಆಗೋಣ, ವಿಕಾಸ ಆಗೋಣ ಅನ್ನುವಂತಹ ಆಶಯವನ್ನು ಹೊತ್ತು ನಮಗೆ ಅತ್ಯಮೂಲ್ಯವಾದಂತಹ ಸಮಯವನ್ನು, ಸಂದೇಶವನ್ನು ನೀಡಿದಂತಹ ಪೂಜ್ಯರಿಗೆ ಭಾರತ್ ಒನ್ ಕನ್ನಡ ಚಾನೆಲ್ನ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಜೊತೆಗೆ ಸುದ್ದಿ ಬುದ್ಧಿ ದಿನಪತ್ರಿಕೆ ಮತ್ತು ನಮ್ಮ ಎಲ್ಲ ತಂಡದ ಪರವಾಗಿ ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಒಂದು ಶುಭಾಶಯ ಹೇಳ್ತಕ್ಕಂಥದ್ದು ಒಂದು ತುಂಬ ಸಂತೋಷವಾಗ್ತಾ ಇದೆ. ಭಾರತ ಒನ್ ಒಂದು ನಿಮ್ಮ ಚಾನೆಲ್ಲು, ಸುದ್ದಿ ಬುದ್ಧಿ ಪತ್ರಿಕೆ, ಜೊತೆಗೆ ಈಗ ಮುಂದೆ ಇರತಕ್ಕಂಥ ಕಾರ್ಯಕ್ರಮ ಭಗವಾನ್ ಮಹಾವೀರ ತೀರ್ಥಂಕರರ ಜನ್ಮ ಜಯಂತಿ ಉತ್ಸವ ಭಾರತಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕರ್ನಾಟಕ ಸರ್ಕಾರ ಇದನ್ನು 31ನೇ ತಾರೀಕಿಗೆ ಅಂತ ಹೇಳಿ ಈಗಾಗಲೇ ಕ್ಯಾಲೆಂಡರ್ಗಳಲ್ಲಿ ಪ್ರಕಟವಾಗಿತ್ತು. ಕೆಲವು ಧಾರ್ಮಿಕ ತಿಥಿ ಇತ್ಯಾದಿ ನಿರ್ಣಯದ ಪ್ರಕಾರವಾಗಿ ಅದನ್ನು ಪುನಃ 30ನೇ ತಾರೀಕಿಗೆ ಆಚರಿಸಬೇಕು ಅಂತೇಳಿ ಸರ್ಕಾರದ ಆದೇಶ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಪ್ರಕಟವಾಗಿದೆ. ಇದು ಒಂದು ಒಳ್ಳೆಯ ಸಂದರ್ಭ. ಸನ್ಮಾನ್ಯ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಈ ಧರ್ಮ, ಈ ಅನುಯಾಯಿಗಳು ಮತ್ತು ಭಗವಾನ್ ಮಹಾವೀರರ ಒಂದು ಪ್ರೇರಣೆಯಿಂದ ಪ್ರೇರಿತರಾಗಿರ್ತಕ್ಕಂಥ ಭಾರತವಾಸಿಗಳು, ಕರ್ನಾಟಕದ ಜನತೆಗೆ ಮುಖ್ಯಮಂತ್ರಿಗಳವರು ಸ್ವತಃ ಬೆಂಗಳೂರಿನಲ್ಲಿ ಈ ಒಂದು ಕಾರ್ಯಕ್ರಮನ ರವೀಂದ್ರ ಕಲಾಕ್ಷೇತ್ರದಲ್ಲಿ 30ನೇ ತಾರೀಕು ಸಂಜೆ 5 ಗಂಟೆಗೆ ನಡೆಸ್ಕೊಡ್ತಾ ಇದ್ದಾರೆ. ನಾವು ಕೂಡ ಕಾರ್ಯಕ್ರಮದಲ್ಲಿ ಇದ್ದೇವೆ. ಹಾಗೆ ಉಪಮುಖ್ಯಮಂತ್ರಿಗಳು ಕೂಡ ಇದ್ದಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ. ಹಾಗೆ ಕರ್ನಾಟಕದ ಜನತೆಗಳು ಇದೊಂದು ಬಹಳ ಗೌರವ, ಶ್ರದ್ಧೆ ಮತ್ತು ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಹಬ್ಬವನ್ನಾಗಿ ಅವರ ಉತ್ಸವವನ್ನು ಬರಮಾಡ್ಕೊಳ್ತಾ ಇದ್ದಾರೆ, ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಪ್ರಸಾರ ಮಾಡ್ತಾ ಇರ್ತಕ್ಕಂಥ ತಮ್ಮ ಪ್ರಸಾರ ವಾಹಿನಿಗೆ ಮತ್ತು ತಮ್ಮ ಶ್ರಮಕ್ಕೆ, ತಮ್ಮ ತಂಡದ ಈ ಒಂದು ಸೇವಾ ಒಂದು ಯೋಜನೆಯನ್ನು ಮಾಡಿ ತಮ್ಮ ಈ ರೀತಿ ಕೊಡುಗೆಯನ್ನು ಕೊಡ್ತಾ ಇರ್ತಕ್ಕಂಥ ತಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ಭಗವಾನ್ ಮಹಾವೀರರ ಒಂದು ದಿವ್ಯ ಸಂದೇಶ, ಜಯಂತಿಯ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಮಗೆ ತುಂಬ ಸಂತೋಷವಾಗ್ತದೆ. ನಮಗೂ ಕೂಡ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಶುಭ. ಧನ್ಯವಾದಗಳು.
ವಿವೇಕ, ವಿಚಾರ, ವಿಶ್ಲೇಷಣೆಯೊಂದಿಗೆ ಭಾರತ್ ಒನ್ ಕನ್ನಡ.